ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂತಹ ಎಕನಾಮಿಕ್ಸ್ ಪ್ರಿಪರೇಟರಿ ಎಕ್ಸಾಮ್ 2 ಅದರ ಒಂದು ಕೀ ಆನ್ಸರ್ ಜೊತೆಗೆ ಸಂಪೂರ್ಣವಾದ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಡುತ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಆರ್ಟ್ಸ್ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವ ದೃಷ್ಟಿಕೋನದಿಂದ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು. ಬನ್ನಿ, ಅಟ್ ದಿ ಮಿಡ್ ಪಾಯಿಂಟ್ ಆಫ್ ದ ಡಿಮ್ಯಾಂಡ್ ಕರ್ವ್ ದಿ ಎಲಾಸ್ಟಿಸಿಟಿ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಈಕ್ವಲ್ ಟು 1 ಅಂತ. ಕ್ವಶನ್ ನಂಬರ್ 2, ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಇನ್ ಪರ್ಫೆಕ್ಟ್ ಕಾಂಪಿಟೀಷನ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆರ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಪ್ರೈಸ್ ಟೇಕರ್ಸ್, ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 4, ಇನ್ ಇಂಡಿಯಾ ದ ಇನ್ಸ್ಟಿಟ್ಯೂಷನ್ ವಿಚ್ ರಿಪೋರ್ಟ್ಸ್ GDP ಈಸ್ ಡ್ಯಾಶ್. ಆನ್ಸರ್ ಈಸ್ CSO is the right answer. Question number 5, the price of the one's country currency in terms of foreign currency is called dash. Right answer is foreign exchange rate. ರೈಟ್ ಆನ್ಸರ್ ಏನು? ಸಿ ಅಂತ. ವಿದ್ಯಾರ್ಥಿಗಳೇ, ಯಾವುದಾದ್ರೂ ಉತ್ತರಗಳು ತಪ್ಪು ಕಂಡು ಬಂದಲ್ಲಿ ನನ್ನ ಪ್ರಕಾರ ಯಾವ ಉತ್ತರನೂ ಕೂಡ ತಪ್ಪಿಲ್ಲ. ಆಪ್ಷನ್ 4ಅಲ್ಲಿ ಸ್ವಲ್ಪ ನನಗೆ ಡೌಟ್ ಇದೆ, ಏನೋ ಅಥವಾ ಡಿನೋ ಅಂತ. ನನ್ನ ಪ್ರಕಾರ ಡಿ ಅಂದ್ಕೊಂಡಿದ್ದೀನಿ, ಆದರೆ ಕೆಲವರು ವಿದ್ಯಾರ್ಥಿಗಳು ಎ ಕೂಡ ಬರೆದಿದ್ರು. ದಯವಿಟ್ಟು ನೀವು ಈಗಾಗಲೇ ಕ್ರಾಸ್ ಚೆಕ್ ಮಾಡ್ಕೊಂಡಿರ್ತೀರ. ನಾನು ಒಂದು ದಿನ ಲೇಟ್ ಹಾಕಿದ್ದೀನಿ, ಹೌದಲ್ವಾ? ಕಮೆಂಟ್ ಮಾಡಿ ಹಾಗೂ ಆನ್ಸರನ್ನು ಸರಿಪಡಿಸಿ. ಕ್ವಶನ್ ನಂಬರ್ 6ಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇನ್ ಎ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ ಡ್ಯಾಶ್. ಗವರ್ನಮೆಂಟ್ ಇಸ್ ದ ರೈಟ್ ಆನ್ಸರ್. SMC curve cuts AVC curve at the dash point of AVC curve from below ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ, ಏನಂತೀರ ಅವುಗಳು ಮಿನಿಮಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ರೈಟ್ ಆನ್ಸರ್ ಏನು? ಮಿನಿಮಮ್. ಡ್ಯಾಶ್ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್ ದಟ್ ದ ಗವರ್ನಮೆಂಟ್ ಇಂಪೋಸಸ್ ಪರ್ ಯೂನಿಟ್ ಸೇಲ್ ಆಫ್ ಯೂನಿಟ್ ಅಂತ ಇದೆ. ಸರಿಯಾದ ಉತ್ತರ ಯೂನಿಟ್ ಅನ್ನುವಂಥದ್ದು ಸರಿಯಾದ ಉತ್ತರ, ಆಪ್ಷನ್ 8ಗೆ ಯೂನಿಟ್. ಕ್ವಶನ್ ನಂಬರ್ 9, M1 ಆ್ಯಂಡ್ M2 ಆರ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂತೀರ ಅವುಗಳು ನ್ಯಾರೋ ಮನಿ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 10, ದಿ ಗವರ್ನಮೆಂಟ್ ಇಂಪೋಸಸ್ ಟ್ಯಾಕ್ಸ್ ದಟ್ ಡೂ ನಾಟ್ ಡಿಪೆಂಡ್ ಆನ್ ಇನ್ಕಮ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 10ನೆಯ ಪ್ರಶ್ನೆ, ಕೊನೆಯದಾದ ಉತ್ತರ ಲಮ್ಸಮ್ ಟ್ಯಾಕ್ಸಸ್ ಇಸ್ ದ ರೈಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗ್. ವಿದ್ಯಾರ್ಥಿಗಳೇ, ಲೀನಿಯರ್ ಡಿಮ್ಯಾಂಡ್ ಕರ್ವ್ ಈಸ್ ಈಕ್ವಲ್ ಟು ಕ್ವಶನ್ ನಂಬರ್ 1ಗೆ ಎಗೆ 6 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಬಿ, MR ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. MR ಈಸ್ ಈಕ್ವಲ್ ಟು ಡ್ಯಾಶ್. ರೈಟ್ ಆನ್ಸರ್ ಈಸ್ ಡೆಲ್ಟಾ TR ಡಿವೈಡೆಡ್ ಬೈ ಡೆಲ್ಟಾ Q ಈಸ್ ದ ರೈಟ್ ಆನ್ಸರ್. ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ಇದೆ. ಬಹಳ ಜನ ವಿದ್ಯಾರ್ಥಿಗಳು ರೆಪೋ ಅಂತ ಬರೆದಿದ್ದಾರೆ, ಇನ್ನು ಕೆಲವೊಬ್ಬರು ಕ್ಯಾಪಿಟಲ್ ಅಕೌಂಟ್ ಅಂತಲೂ ಕೂಡ ಬರೆದಿದ್ದಾರೆ. ಕಮೆಂಟ್ ಮುಖಾಂತರ ರೈಟ್ ಆನ್ಸರನ್ನು ಹಾಕಿ. ಯಾವುದು? ಕ್ವಶನ್ ನಂಬರ್ 11 ಸಿಗೆ. ಕ್ವಶನ್ ನಂಬರ್ ಡಿ, ಸೇವಿಂಗ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ Y-C ಅಂತ. ಕ್ವಶನ್ ನಂಬರ್ ಇ, ಇನ್ವೆಸ್ಟ್ಮೆಂಟ್. ರೈಟ್ ಆನ್ಸರ್ ಈಸ್ ಅಟ್ರಾಕ್ಷನ್ ಆಫ್ ನ್ಯೂ ಫಾರ್ಮ್ಸ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 1 ಮಾರ್ಕ್ ಕ್ವಶನ್ಸನ್ನು ನೋಡೋಣ. ಸಪೋಸ್ to a consumer 5 oranges give 24 units of total utility and 6 oranges gives 22 units of total utility. Calculate marginal utility. ರೈಟ್ ಆನ್ಸರ್ ಈಸ್, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ -2 ಯೂನಿಟ್ಸ್ ಅಂತ ಬರುತ್ತೆ. ಆಯಿತಾ, -2 ಮಾರ್ಜಿನಲ್ ಯುಟಿಲಿಟಿ ಅಂತ ಬರುತ್ತೆ. -2 ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಸಪ್ಲೈ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. It is the amount of goods or services that producer are willing and able to offer for sale at various price during a specific period. ರೈಟ್ ದ ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ ಅಂತ ಇದೆ. ಎಕ್ಸ್ಪೋರ್ಟ್ ಅಂತ ಹೇಳಿದರೆ ಹೊರದೇಶಕ್ಕೆ ಕಳಿಸುವಂಥದ್ದು, ಇಂಪೋರ್ಟ್ ಅಂದರೆ ಅಲ್ಲಿಂದ ತೆಗೆದುಕೊಳ್ಳುವಂಥದ್ದು. ಹಾಗಿದ್ರೆ ಎಕ್ಸ್ಪೋರ್ಟ್ ಅಂದರೆ ಬಹಳ ಈಸಿ, ನಮ್ಮ ದೇಶದಲ್ಲಿಯೇ ಬೆಳೆದು ಅದನ್ನು ಇಂಗ್ಲೀಷಲ್ಲಿ ಎಕ್ಸ್ಪೋರ್ಟ್ಸ್ ಆರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಒನ್ ಕಂಟ್ರಿ ಆ್ಯಂಡ್ ಸೋಲ್ಡ್ ಟು ಹೇಳಿ ನೋಡೋಣ ಬೈಯರ್ಸ್ ಇನ್ ಅನದರ್ ಕಂಟ್ರಿ. ಅಲ್ಲಿ ಕೊಳ್ಳುವವರಿಗೆ ಇಲ್ಲಿಂದ ನಾವು ಕಳಿಸ್ತೀವಲ್ವ, ಅದನ್ನು ನಾವು ಎಕ್ಸ್ಪೋರ್ಟ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 15, CPIಯನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಇದೆ. ವೆರಿ ಗುಡ್. ರೈಟ್ ಆನ್ಸರ್ ಈಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ದ ರೈಟ್ ಆನ್ಸರ್.
ಹೀಗೆ ವಿದ್ಯಾರ್ಥಿಗಳೇ ಫುಲ್ಲು ಕ್ವಶನ್ ಪೇಪರ್ ಇದೆ ಅಲ್ವಾ, ಬಹಳ ಇಂಪಾರ್ಟೆಂಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 1ಗಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಏನಾದರೂ ತೊಂದರೆ, ಡೌಟ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಎಕ್ಸಾಮ್ಗಿಂತ ಮುಂಚೆ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥ ಇಂಗ್ಲೀಷ್ ಗ್ರಾಮರ್, ಇಂಗ್ಲೀಷ್ ಕ್ವಶನ್ ಆನ್ಸರ್ ಈಗಾಗಲೇ ಎಲ್ಲವೂ ಕೂಡ ಅಪ್ಲೋಡ್ ಆಗಿ ರೆಡಿ ಇದೆ ಸರ್. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಪಾರ್ಟೆಂಟ್ ಮೆಟೀರಿಯಲ್ ಇರುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ. ಯಾರ ಹತ್ರ ಇನ್ನೂ ಮಾಡಲ್ ಕ್ವಶನ್ ಪೇಪರ್ 1, 2, 3 ಇಲ್ವೋ ಡೌನ್ಲೋಡ್ ಮಾಡಿಕೊಳ್ಳಿ. ಕೀ ಆನ್ಸರ್ ಇಲ್ವೋ ಅವರು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲ ಕೂಡ ಉಚಿತ. ಮೊದಲು ಮಾಡಬೇಕಾಗಿರುವಂತಹ ಕೆಲಸ, 3 ಮಾಡಲ್ ಕ್ವಶನ್ ಪೇಪರು PDF, 3 ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ ಅದು ಕೂಡ ಪ್ರಿಂಟೌಟು, ಜೊತೆಗೆ ಈ 2 ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಗಳ ಪ್ರಿಂಟೌಟನ್ನು, ಅಂದರೆ 5 ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಉತ್ತರ ಪತ್ರಿಕೆಗಳನ್ನು ಇಟ್ಕೊಂಡ್ರೆ 100% ಆ್ಯನ್ಯುವಲ್ ಎಕ್ಸಾಮಲ್ಲಿ 80ಕ್ಕೆ 65 ಅಂತೂ ಫಿಕ್ಸು ಈ 5 ಪ್ರಶ್ನೆ ಪತ್ರಿಕೆಗಳಿಂದ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.